ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಶಿವಮೊಗ್ಗ JDSನ ನಗರ ಅಧ್ಯಕ್ಷರಾದ ದೀಪಕ್ ಸಿಂಗ್ ಅವರು ಇದ್ದಾರೆ. ಅವರ ಜೊತೆ ಈ ಒಂದು ಧರ್ಮಸ್ಥಳ ಸತ್ಯಯಾತ್ರೆಯ ಬಗ್ಗೆ ಅವರ ಒಂದು ಉದ್ದೇಶ ಏನಿದೆ, ಅವರು ಏನು ಸಂದೇಶ ಕೊಡ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಒಂದು ರೀತಿ ವ್ಯವಸ್ಥಿತವಾದಂಥ ಒಂದು ಅಪಪ್ರಚಾರದ ಒಂದು ಷಡ್ಯಂತ್ರ ನಡೀತಾ ಇದೆ. ಇದು ಈ ಹಿಂದೆ ಏನು ಪ್ರಕರಣ ಆಗಿತ್ತು, ತಾವು ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಸೌಜನ್ಯ ಪ್ರಕರಣದಲ್ಲಿ ಏನಾಗಿದೆ ಅದು ಈಗಾಗಲೇ ಕೋರ್ಟು ಒಂದು ಹಂತಕ್ಕೆ ಒಂದು ತೀರ್ಮಾನವನ್ನು ಕೊಟ್ಟಿದೆ. ಅದರ ವಿರುದ್ಧ ನಾವಂತೂ ಇಲ್ಲ. ನ್ಯಾಯ ಏನಾಗಬೇಕು, ಎಲ್ಲಿ ತಪ್ಪಾಗಿದೆಯೋ ಅಲ್ಲಿ ತಪ್ಪಾಗಿರೋ ಅಲ್ಲಿ ಯಾರು ತಪ್ಪಿತಸ್ಥರಿರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಬಟ್ ಆದರೆ ನಮ್ಮದು ಉದ್ದೇಶ, ನಮ್ಮದು ಏನು ಒತ್ತಾಯ ಅಂತ ಹೇಳಿದ್ರೆ, ಈ ಬೇರೆ 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 ಷಡ್ಯಂತ್ರಗಳ ಇದರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರನ್ನ ಅದನ್ನು ಚೆಲ್ಲಿ ನಾವು ಅದನ್ನೇನು ಮಾಡ್ತಾ ಇದ್ದಾರೆ, ಒಂದು ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆ ಅಪಪ್ರಚಾರ ತಕ್ಷಣ ನಿಲ್ಲಬೇಕು. ಧರ್ಮಸ್ಥಳ ಕ್ಷೇತ್ರದಕ್ಕೆ ಏನು ಪಾವಿತ್ರ್ಯತೆ ಇದೆ, ನಮ್ಮ ಅದು ಆರಾಧ್ಯ ದೈವ, ಅದು ನಿಲ್ಲಬೇಕು. ಅದು ನಿಲ್ಲಬೇಕು. ಹಾಗೆ ಇಲ್ಲಿ ಏನು ಆರೋಪಗಳು ಮಾಡಿದ್ದಾರೆ ಅದರದ್ದು ಕೂಡ SIT ತನಿಖೆಯಲ್ಲಿ ಅದನ್ನು ನಿಲ್ಲಿಸಿ ಅದನ್ನು NIA ತನಿಖೆಗೆ ಒಳಪಡಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ, ನಮ್ಮ ನಾಯಕರಾದಂಥ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆ HD ದೇವೇಗೌಡರು ಏನು ಇವತ್ತಿನ ದಿನ ಕರೆ ಕೊಟ್ಟಿದ್ದಾರೆ, ಆ ಕರೆ ಕೊಟ್ಟಿದ್ದ ಒಂದು ಉದ್ದೇಶಕ್ಕೆ ನಾವು ಶಿವಮೊಗ್ಗದಿಂದ ನಾವು ಭಾಳಷ್ಟು ಜನ ಕಾರ್ಯಕರ್ತರು, ಮುಖಂಡರುಗಳು, ನಮ್ಮ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಕಡದಾಳ್ ಗೋಪಾಲ್ ಅವರು, ನಮ್ಮ ಕಾರ್ಯಾಧ್ಯಕ್ಷರಾದಂಥ ರಾಮಕೃಷ್ಣಣ್ಣ ಅವರು, ಹೀಗೆ ನಮ್ಮ ತಾಲೂಕಿನ ಇವರು ಶಿಕಾರಿಪುರ ತಾಲೂಕಿನ ಯೋಗೀಶ್ನವರು ಇದ್ದಾರೆ, ನಮ್ಮ ಮಾಜಿ ಶಾಸಕರು ರಾಜ್ಯ JDSನ ಉಪಾಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಅವರು ಇದ್ದಾರೆ. ಹೀಗೆ ನಾವೆಲ್ಲ ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ಎಲ್ಲರೂ ಕೂಡ ಇಲ್ಲಿ ಇವತ್ತು ಬೆಂಬಲ ಸೂಚಿಸೋಕ್ಕೋಸ್ಕರ ಬಂದಿದ್ದೀವಿ. ಸರ್, ನೀವು ಅಪಾರ ಸಂಖ್ಯೆಯಲ್ಲಿ ಸೇರಿದ್ದೀರಾ. ಇಡೀ ರಾಜ್ಯದಿಂದ JDS ಕಾರ್ಯಕರ್ತರೆಲ್ಲ ಇಲ್ಲಿ ಧರ್ಮಸ್ಥಳದಲ್ಲಿ ಬಂದು ನೆರೆದಿದ್ದಾರೆ. ಎಲ್ಲರ ಪರವಾಗಿ ನೀವು ಒಂದು ಸಂದೇಶ ಕೊಡೋದಾದ್ರೆ ಏನು ಸಂದೇಶ ಕೊಡ್ತೀರಾ ಸರ್? ಈ ಒಂದು ಅದೇ ಈಗ ನಡೀತಾ ಇರೋದೇನು, ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಒಂದು ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ ನಡೀತಾ ಇದೆ, ಅಪಪ್ರಚಾರದ ಒಂದು ಷಡ್ಯಂತ್ರ ನಡೀತಾ ಇದೆ. ಈ ಷಡ್ಯಂತ್ರ ತತ್ಕ್ಷಣಕ್ಕೆ ನಿಲ್ಲಬೇಕು. ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬೆಂಬಲಕ್ಕೆ ನಾವು ಯಾವಾಗಲೂ ಇರ್ತೀವಿ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು ಅಂತೇಳಿ ನಾವು ಕರೆ ಕೊಡ್ತೀವಿ. ಥ್ಯಾಂಕ್ ಯು ಸರ್.